ಈಗಾಗಲೇ ಮೆಟ್ರೋ ದರ ಏರಿಕೆ ಮಾಡೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 8-10 ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ದರವನ್ನು BMRCL ಸುಮಾರು 71% ಜಾಸ್ತಿ ಮಾಡಿತ್ತು. 71% ಜಾಸ್ತಿ ಮಾಡಾದ ಮೇಲೆ ಕಳೆದ 8 ತಿಂಗಳಿಂದ 10 ತಿಂಗಳಿಂದನೇ ಬೆಂಗಳೂರಿನ ಮೆಟ್ರೋ ದೇಶದ ಎಲ್ಲ ಮೆಟ್ರೋಗಳಲ್ಲಿ ಅತಿ ದುಬಾರಿ ಮೆಟ್ರೋ ಅನ್ನುವಂಥ ಕುಖ್ಯಾತಿಗೆ ಈಗಾಗಲೇ ಬಂದಾಗಿದೆ. ಜನ ಇನ್ನೂ 8 ತಿಂಗಳ ಹಿಂದೆ ಕೊಟ್ಟಿರೋ ಬರೆಯಿಂದ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆನೆ ಈಗಾಗಲೇ 2ನೇ ಬಾರಿ ಮತ್ತೆ ಮೆಟ್ರೋ ದರವನ್ನು ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ BMRCL ಸಿದ್ಧವಾಗಿದೆ. ಈ ವಿಚಾರವನ್ನು ಕಳೆದ 1 ವರ್ಷದಿಂದ ನಾನು ಸತತವಾಗಿ ಈ ಬೆಲೆ ಏರಿಕೆ ವಿರುದ್ಧ, ಮೆಟ್ರೋ ದುಬಾರಿ ಟಿಕೆಟ್ನ ವಿರುದ್ಧ ಸತತವಾಗಿ ಎತ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಪ್ರತಿ ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ಸುಳ್ಳು ಹೇಳುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಇದು ನಮ್ಮ ಕೈಲಿಲ್ಲ, ಇದು ಕೇಂದ್ರ ಸರ್ಕಾರ ಮಾಡಿರೋದು ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಇವತ್ತು ಒನ್ಸ್ ಅಂಡ್ ಫಾರ್ ಆಲ್ ಇದು ರಾಜ್ಯದ ಜನಕ್ಕೆ, ಬೆಂಗಳೂರಿನ ಜನಕ್ಕೆ ಕ್ಲಾರಿಫಿಕೇಶನ್ ಆಗಬೇಕು, ಸತ್ಯ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯ ರಿಪೋರ್ಟ್ನ ಕೆಲವು ಪ್ರಮುಖ ಅಂಶಗಳನ್ನು ಮಾಧ್ಯಮದ ಎದುರುಗಡೆ ಇಡಬೇಕು ಅನ್ನೋದಕ್ಕೆ ಇವತ್ತು ನಿಮ್ಮ ಎದುರುಗಡೆ ಮಾತನಾಡ್ತಾ ಇದ್ದೀನಿ. ಇದಕ್ಕೆ ಪರಿಹಾರ ಒದಗಿಸೋದು ಹೇಗೆ ಅನ್ನೋದ್ರ ಕಡೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದೆರಡು ಅಂಶಗಳನ್ನು ಕೂಡ ತಿಳಿಸುವಂಥದ್ದಿದೆ. ಮೊದಲನೇದು, ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಹೇಳಿ ಒಂದಲ್ಲ ಎರಡಲ್ಲ 4 ಬಾರಿ ಕೇಂದ್ರಕ್ಕೆ ಪತ್ರ ಬರೆದ ನಂತರವೇ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿರುವಂಥದ್ದು. ಇದು ಮೊದಲನೇದು. ಕೇಂದ್ರ ಸರ್ಕಾರ ತನ್ನಿಷ್ಟಕ್ಕೆ ತಾನೇ ತನಿಗೆ ಬೇಕು ಅನ್ನಿಸಿದಾಗ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಮೆಟ್ರೋ ದರವನ್ನು ಪರಿಷ್ಕರಣೆ ಮಾಡಿರೋದಲ್ಲ. ರಾಜ್ಯ ಸರ್ಕಾರ ಪದೇ ಪದೇ ಪತ್ರವನ್ನು ಬರೆದಿರೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆಯ ಅನಿವಾರ್ಯತೆ ಬಂದಿತ್ತು. ಎರಡನೇದು, ಮೆಟ್ರೋ BMRCL ಏನಿದೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್, ಒಂದು ಜಾಯಿಂಟ್ ಪ್ರಾಜೆಕ್ಟ್ ಇದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ BMRCLನ ಒಂದು MOU ಇದೆ. ಆ MOU ಅಲ್ಲಿ ಫೇರ್ ಫಿಕ್ಸೇಷನ್ ಅನ್ನುವಂಥದ್ದು ಪ್ರೈಮರಿಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದು ನಾನು ನಿಮಗೆ ಕಾಪಿಗಳನ್ನು ಕೂಡ ಕೊಡೋನಿದ್ದೇನೆ. ಇದರಲ್ಲಿ ರಾಜ್ಯ ಸರ್ಕಾರದ ಆಬ್ಲಿಗೇಷನ್ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಪ್ಯಾರಾಗ್ರಾಫ್ 12.32 ಇದರಲ್ಲಿ ಏನು ಹೇಳುತ್ತೆ? ಟು ಮೇಕ್ ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ರಿವಿಷನ್ ಫಾರ್ ನಾಟ್ ಓನ್ಲಿ ಪ್ರಪೋಸ್ಡ್ ಮೆಟ್ರೋ ಬಟ್ ಆಲ್ಸೋ ಫಾರ್ ಅದರ್ ಕಂಪೀಟಿಂಗ್ ಮೋಡ್ಸ್ ಎಕ್ಸ್ಕ್ಲೂಡಿಂಗ್ ಸಬರ್ಬನ್ ರೈಲ್ವೆ, ಇದನ್ನು ಬರೆದಿದ್ದಾರೆ. ನೆಕ್ಸ್ಟ್, BMRCL ಆಬ್ಲಿಗೇಷನ್ ಏನು? ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು, ರಿವಿಷನ್ ಮಾಡುವಂಥದ್ದು BMRCLನ ಕರ್ತವ್ಯ. ಇಂಪ್ಲಿಮೆಂಟ್ ಫೇರ್ ರಿವಿಷನ್ ಫ್ರೇಮ್ವರ್ಕ್ ಆಪರೇಷನಲಿ, ಇದೆಲ್ಲವು. ಸೆಂಟ್ರಲ್ ಗೌರ್ಮೆಂಟ್ ಆಬ್ಲಿಗೇಷನ್ ಏನು? ಇಲ್ಲೇ ಬರೀತಾರೆ 13.11 ಅಲ್ಲಿ, ಟು ಸೆಟ್ ಅಪ್ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ SPV ಇನ್ ಅಕಾರ್ಡೆನ್ಸ್ ವಿತ್ ಮೆಟ್ರೋ ಆಕ್ಟ್ 2002. ಈ MOU ಏನು ಹೇಳುತ್ತೆ? ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ಕೇಂದ್ರ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡಬೇಕು ಅಂತ. ಒಂದಲ್ಲ 4 ಪತ್ರಗಳನ್ನು ಬರೆದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳಿರೋದು. ಯಾಕೆ ಕೇಳಿದ್ರು ಇವರು? ಇವರ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿದೆ. ರಾಜ್ಯ ಸರ್ಕಾರದ ಹತ್ರ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನುವಂಥದ್ದನ್ನ ಏನು ರಾಜ್ಯ ಸರ್ಕಾರ BJP ಇದ್ದಾಗ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಮೆಟ್ರೋ ಕೊಡ್ತಾ ಇತ್ತು, ಅದನ್ನ ಇವತ್ತು ಕೊಡುವಂತ ಶಕ್ತಿ, ಸಾಮರ್ಥ್ಯ ಇವತ್ತು ಇವ್ರ ಸರ್ಕಾರಕ್ಕೆ ಉಳಿದಿಲ್ಲ. ಅದಕ್ಕೋಸ್ಕರ ನೀವು ಫೇರ್ ಫಿಕ್ಸೇಷನ್ ಅನ್ನ ಮಾಡಿ ಅಂತ ರಾಜ್ಯ ಸರ್ಕಾರ ಬರೋದು. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಯಿತು. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆದಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಮಾಡಿದ ಆರ್ಗ್ಯುಮೆಂಟ್ ಏನು? ನಾನು ತಿರ್ಗಾ ನಿಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನಿಂದ ಓದ್ತೀನಿ. ಈ ರಿಪೋರ್ಟ್ ನಿಮ್ಮೆಲ್ರಿಗೂ ನೆನಪಿದೆ. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನ ಸಲ್ಲಿಸಿ ದರವನ್ನು ಏರಿಕೆ ಮಾಡಾದ ಮೇಲೂ ಕೂಡ ಸುಮಾರು 6 ತಿಂಗಳವರೆಗೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು BMRCL ರಾಜ್ಯ ಸರ್ಕಾರ ಪಬ್ಲಿಕ್ ಮಾಡಿರಲಿಲ್ಲ. ನಾನು ಕೋರ್ಟಿಗೆ ಹೋದೆ, ಕೋರ್ಟ್ನಲ್ಲಿ ವಾದ ಮಾಡಿದ್ವಿ. ಫೇರ್ ಫಿಕ್ಸೇಷನ್ ಕಮಿಟಿ ಪಬ್ಲಿಕ್ ಡಾಕ್ಯುಮೆಂಟು ಯಾವ ಆಧಾರದ ಮೇಲೆ, ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದರ ಏರಿಕೆ ಮಾಡಿದ್ದೀರಾ ಅನ್ನುವಂಥದ್ದನ್ನ
ಸಾರ್ವಜನಿಕರಿಗೆ ನೀವು ತಿಳಿಸಿ ಅಂತ ಹೇಳಿ ಕೋರ್ಟಿಗೆ ಹೋದ್ವಿ. ಕೋರ್ಟ್ ಡೈರೆಕ್ಷನ್ ಬಂದಾದ್ಮೇಲೆ 6 ತಿಂಗಳಾದ ಮೇಲೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಅನಿವಾರ್ಯ ಇಲ್ಲದೆ ಕೋರ್ಟ್ ಆರ್ಡರ್ಗೋಸ್ಕರ ಪಬ್ಲಿಕ್ ಮಾಡೋದು. ಈ ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನ್ ಹೇಳ್ತಾರೆ? ಇವತ್ತು ಕೇಂದ್ರಕ್ಕೆ ಮೋದಿ ಅವರಿಗೆ ಪ್ರತಿ ಬಾರಿ ಬಿಜೆಪಿ ಸಂಸದರಿಗೆ ಬೈಯುವಂತವ್ರು ಇದಕ್ಕೆ ಉತ್ತರ ಕೊಡ್ಬೇಕು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಫೇರ್ ಫಿಕ್ಸೇಷನ್ ಕಮಿಟಿಲಿ ದಾಖಲು ಮಾಡ್ತಾರೆ. Officials from both the finance and urban departments of government of Karnataka have brought to the attention of the fair fixation committee the immediate need for upward revision of fares in order to reduce the financial burden on the state government. ಇವ್ರು ಬರ್ದಿರೋದು ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಬರೀತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನ ರಾಜ್ಯ ಸರ್ಕಾರದ ಅಧಿಕಾರಿಗಳು they brought to the attention of the fair committee immediate need for fare upgradation, upward revision of fares. ಯಾಕೆ? to reduce financial burden on the state government. ಮುಂದೋಗಿ ಏನು ಹೇಳ್ತಾರೆ? ರಾಜ್ಯದ ಬೇರೆ ಯಾವ ಬೆಂಗಳೂರಿನಲ್ಲಿ ಬಿಟ್ರೆ ಈಗ 2017ರಿಂದ ಮೊನ್ನೆ ಫೇರ್ ಫಿಕ್ಸೇಷನ್ ಆಗೋವರೆಗೂ ಜಾಸ್ತಿ ಏರಿಕೆ ಆಗಿರಲಿಲ್ಲ. ಅವಾಗವಾಗ ಡೆಲ್ಲಿಯಲ್ಲಿ, ಕಲ್ಕತ್ತಾದಲ್ಲಿ, ಕೊಚ್ಚಿನಲ್ಲಿ, ಹೈದರಾಬಾದಲ್ಲಿ ಅವಾಗವಾಗ ಆಗ್ತಾ ಇದ್ರು. ಆದರೆ ಪ್ರತಿ ವರ್ಷ ಜಾಸ್ತಿ ಆಗಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದು ಕೂಡ ರಾಜ್ಯ ಸರ್ಕಾರನೇ. ಬರೀತಾರೆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ. ಫರ್ದರ್ ದಿ ಸ್ಟೇಟ್ ಅಫಿಷಿಯಲ್ಸ್ ವರ್ ಆಫ್ ದ ವ್ಯೂ ದಟ್ ಫೇರ್ ಶುಡ್ ಬಿ ರಿವೈಸ್ಡ್ ಆನ್ಯುವಲಿ by having an annual automatic fare revision formula. In fact, the Urban Development Department of State Government has been sending communications in this regard to BMRCL for expediting the constitution of the Fare Fixation Committee. ಯಾರು ಬರ್ದಿರೋದು ಇದು? ಫೇರ್ ಫಿಕ್ಸೇಷನ್ ಕಮಿಟಿಲಿ ಇರುವಂತ ಪ್ಯಾರಾಗ್ರಾಫ್ಸ್ಗಳಿವೆ. ಡೆಲ್ಲಿ ಪ್ರತಿ ವರ್ಷ ರೈಸ್ ಮಾಡೋದಕ್ಕಿರಲಿಲ್ಲ, ಮುಂಬೈಯಲ್ಲಿ ಇಲ್ಲ. ಪ್ರತಿ ವರ್ಷ ಬೆಲೆ ಏರಿಕೆ ಮಾಡಿ ಅಂತ ರಾಜ್ಯ ಸರ್ಕಾರದ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಮನವಿ ಮಾಡ್ತಾರೆ. ಈ ಆಧಾರದ ಮೇಲೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯ ಡೆಲಿಬರೇಷನ್ಗಳು ನಡೆಯುತ್ತೆ, ಪಾಯಿಂಟ್ಗಳಾಗುತ್ತೆ. ಇನ್ನು ಬಹಳ ಪ್ರಮುಖವಾದಂತ ಇನ್ನೊಂದು ಅಂಶ ಅಂತಂದ್ರೆ, ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಬರೋವರೆಗೂ ಕೂಡ BMRCLಗೆ ರಾಜ್ಯ ಸರ್ಕಾರ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನು ಕೊಡ್ತಾ ಇತ್ತು. ಬಜೆಟ್ನಲ್ಲಿ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದ್ರೆ ಅದ್ರದ್ದು ರಿಯಂಬರ್ಸ್ಮೆಂಟಿಗೆ, ಮತ್ತೆ ಏನು ಬಡ್ಡಿ ತಗೊಂಡಿರ್ತೀವಿ, ಸಾಲ ತಗೊಂಡಿರ್ತೀವಿ, ಆ ಸಾಲ ತಗೊಂಡಿರೋದಕ್ಕೆ ಬಡ್ಡಿ ತೀರ್ಸೋದಕ್ಕೋಸ್ಕರ ಇಂಟ್ರೆಸ್ಟ್ ಫ್ರೀ ಸಬ್ ಡೆಟ್ ಲೋನ್ ಪೇಮೆಂಟ್ಗಳನ್ನು GOIಗೆ ಮತ್ತೆ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲಿಂದ ಈ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೂಡ ಇವರು ಬಂದ್ ಮಾಡಿದ್ರು. ಕಳೆದ 3 ವರ್ಷದಿಂದ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ 400 ಕೋಟಿ ರೂಪಾಯಿ BMRCLಗೆ ಈಗಲೂ ಕೂಡ ಪೆಂಡಿಂಗ್ ಇದೆ. ಇದು ವಾಸ್ತವ. ಹೀಗಿರ್ಬೇಕಾದಾಗ ಕಣ್ಣು ಮುಚ್ಕೊಂಡು ನಾವು ಹಾಲು ಕುಡಿದ್ರೆ ಜನ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡೋದನ್ನ ನಿಲ್ಲಿಸಬೇಕು. ಇವತ್ತು ಕೂಡ GBಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಆದಾಗ ಬಿಜೆಪಿ ಎಲ್ಲ ನಾಯಕರ ಜೊತೆಗೆ ವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡಿದ್ದೀವಿ. ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಮತ್ತು ಅಶೋಕ್ ಅವರು ವಿಸ್ತಾರವಾಗಿ ಫೋನ್ನಲ್ಲಿ ಕೂಡ ಮಾತನಾಡಿ ಎಲ್ಲ ಅಂಶಗಳನ್ನು ತಿಳಿಸಿದ್ದೀವಿ. ರಾಜ್ಯ ಸರ್ಕಾರದಿಂದ ಯಾವುದೇ ಮತ್ತೆ ಈ ಪ್ರಸ್ತಾಪ ಬಂತು ಅಂತಂದ್ರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಅದನ್ನ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದ್ದೀವಿ. ಎಲ್ಲದಕ್ಕೂ ಅವರು ಸ್ಪಂದಿಸಿದ್ದಾರೆ. ಅಕಸ್ಮಾತ್ ಆದ್ರೇನೋ ಕೇಂದ್ರ ಸರ್ಕಾರದ ರೋಲ್ ಇದರಲ್ಲಿ ಇತ್ತು ಅಂತಂದ್ರೆ, ನಿಮ್ದೇನೀಗ ಮತ್ತೆ ಫೇರ್ ಫಿಕ್ಸೇಷನ್ ಮಾಡೋದಕ್ಕೆ ಪ್ರಸ್ತಾಪ ಕಳಿಸಿದ್ದಾರೆ, ಅದರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಹೋಲ್ಡ್ ಮಾಡಿಸೋದಿಕ್ಕೆ, ತಾತ್ಕಾಲಿಕವಾಗಿ ನಿಲ್ಲಿಸೋದಿಕ್ಕೂ ಕೂಡ ಏನಾದರೂ ಒಂದು ಅವಕಾಶ ಇತ್ತು ಅನ್ನೋದಾದ್ರೆ ಅದನ್ನು ಕೂಡ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ನಿನ್ನೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬರೀತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಾನು ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ನೀವು ಹೆಂಗೆ ಹಿಂದೆ ಒಂದಲ್ಲ ಎರಡಲ್ಲ ಪದೇ ಪದೇ ಫೇರ್ ಫಿಕ್ಸೇಷನ್ ಕಮಿಟಿಲಿ ಹೇಳಿರೋ ರೀತಿ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿ ಅಂತ ಹೇಳಿ ನೀವು ಪತ್ರ ಬರೆದ್ರಿ, ಅದೇ ರೀತಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಎನ್ನುವಂಥ ಪತ್ರ ಬರೀರಿ. ಈ ಬಾರಿ ಪಾರದರ್ಶಕವಾಗಿ ಈ ಸಮಿತಿಯ ಕೆಲಸ ಆಗಲಿ. ಹೋದ್ಸತಿ ಈ ಸಮಿತಿ ಎದುರುಗಡೆ ಚರ್ಚೆ ಆದಾಗ 2017ನೇ ಇಸ್ವಿಯನ್ನ ಬೇಸ್ ಇಯರ್ ಆಗಿ ಇಟ್ಕೊಳ್ಳೋದ್ರ ಬದಲು
2016ನೇ ಇಸ್ವಿನ ಬೇಸ್ ಇಯರ್ ಆಗಿಟ್ಕೊಂಡು ಸಾಕಷ್ಟು ತಪ್ಪುಗಳನ್ನು ತಾವು ಮಾಡಿದ್ದೀರಿ. ಇದರ ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿರೋದ್ರಿಂದಾಗಿ ರಾಜ್ಯದ ಜನ ಇವತ್ತು, ಬೆಂಗಳೂರಿನ ಜನ ಇವತ್ತು ಮೆಟ್ರೋ ದರವನ್ನ ಬರೆಯನ್ನ ಅವ್ರು ಅನುಭವಿಸಬೇಕಾಗಿದೆ. ದಿನಕ್ಕೆ 200-250 ರೂಪಾಯಿ ಪ್ರತಿ ದಿವಸ ಮೆಟ್ರೋಲ್ ಓಡಾಡೋದಕ್ಕೆ ಖರ್ಚಾಯಿತು ಅಂತಂದ್ರೆ 25,000 ರೂಪಾಯಿ 30,000 ರೂಪಾಯಿ ಸಂಬಳ ಬರುವಂತ ಜನ ಯಾವ ರೀತಿ ಓಡಾಡಕ್ ಸಾಧ್ಯ ಮೆಟ್ರೋದಲ್ಲಿ? ಮೆಟ್ರೋ ಯಾರಿಗೋಸ್ಕರ ಕಟ್ತಾ ಇದ್ದೀರಾ ನೀವು? ಟನಲ್ ರೋಡ್ ಕಟ್ಟಕ್ ನಿಮ್ಮ ಹತ್ರ ದುಡ್ಡಿದೆ. ಆ ಟನಲ್ ರೋಡ್ರಲ್ಲೂ ದಿನಕ್ಕೆ ಟೋಲು 600 ರೂಪಾಯಿ ಕೊಟ್ಟು ಹೋಗುವಂತ ಶ್ರೀಮಂತರಿಗೆ ಮಾತ್ರ ಟನಲ್ ರೋಡ್. 200 ರೂಪಾಯಿ ಇದ್ರೆ ಮಾತ್ರ ಮೆಟ್ರೋ ಹತ್ತಬೇಕು ಅಂತಂದ್ರೆ ಬಡವರಿಗೆ, ಸಾಮಾನ್ಯ ಜನಕ್ಕೆ ಯಾರಿಗೂ ಕೂಡ ರಾಜ್ಯದಲ್ಲಿ ಓಡಾಡೋದಕ್ಕೆ ಬದುಕಲಿಕ್ಕೆ ಅವಕಾಶನೇ ಇಲ್ವಾ? ಯಾವ ಕಡೆಗೆ ಇವತ್ತು ಬೆಂಗಳೂರಿನ ಕರ್ನಾಟಕವನ್ನು ದಿವಾಳಿ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ. ಈ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ಪ್ರತಿ ದಾಖಲೆಗಳಿದೆ. ಜನಕ್ಕೇನು ಈ ಓದಕ್ ಬರಲ್ಲ ಅಂತ ಅನಕ್ಷರಸ್ಥರ ಕನ್ನಡದ ಜನ, ನಿಮ್ದೇ ಸರ್ಕಾರದ ದಾಖಲೆಗಳು ಮಾಹಿತಿಗಳು ನಮ್ಮ ಎದುರುಗಡೆ ಇದೆ. ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಸೋಮವಾರದಿಂದ ಏನು ಮತ್ತೆ 5% ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರುವಂತ ಈ ದುಸ್ಸಾಹಸಕ್ಕೆ ಅವರು ನಿಲ್ಲಿಸಬೇಕು. ಮತ್ತೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಿತಿಯನ್ನು ರಚನೆ ಮಾಡಬೇಕು. ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇದಾಗೋ ರೀತಿ ರಾಜ್ಯ ಸರ್ಕಾರ ಮಾಡಬೇಕು. ಪ್ರತಿ ದಿವಸ ಮಾಧ್ಯಮದ ಎದುರುಗಡೆ ಬಂದು ನಾವು ಕೇಂದ್ರ ಸರ್ಕಾರ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಂತ ನಾವು ನಿಮಗೆ ಬೈಯೋದು, ನಾವು ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಂತ ನೀವು ಮಾಡೋದು, ಈ ಡ್ರಾಮಾ ನಾವು ಪ್ರತಿ ದಿವಸ ಮಾಡ್ತಾ ಹೋಯ್ತು ಅಂತಂದ್ರೆ ಜನ ಏನಂತಾರೆ? ನಮ್ಮನ್ನು ಆಯ್ಕೆ ಮಾಡಿರುವಂತ ಜನಕ್ಕೆ ನಮಗೊಂದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂತ ಒಂದು ಕಾಳಜಿ ನಮಗಿಲ್ವಾ? ಮಾತನಾಡೋದಕ್ಕೆ ಮಾತ್ರ ನಾವು ಸೋಷಿಯಲಿಸಮು, ಸಮಾಜವಾದ ಅಂತ ಮಾತನಾಡಿ ಬಡವರಿಗೆ ಇನ್ನೊಬ್ಬರಿಗೆ ಇರುವಂತ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೆಂಗಳೂರಿನ ಜನ ಎಲ್ಲಿಗೆ ಹೋಗಬೇಕು? ಸಾಮಾನ್ಯ ಜನ ಎಲ್ಲಿಗೆ ಹೋಗಬೇಕು? ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಸಮಾಜವಾದದಲ್ಲಿ ನಿಜವಾಗ್ಲೂ ಕೂಡ ಬಡವರ ಬಗ್ಗೆ ಕಾಳಜಿ ಇತ್ತು ಅಂತಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆಯನ್ನು ಮತ್ತೆ ಮಾಡಿ ಅಂತ ಹೇಳಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಡಿಮ್ಯಾಂಡ್ ಮಾಡಬೇಕು. ಸೋಮವಾರದಿಂದ ಆಗ್ತಾ ಇರುವಂತ ಈ ದರ ಪರಿಷ್ಕರಣೆಯನ್ನ ಹೋಲ್ಡ್ ನಲ್ಲಿ ಇರಬೇಕು, ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಜನರ ಪರವಾಗಿ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಬಹಳ ಸ್ಪಷ್ಟ ಮಾಡಿದ್ದೀನಿ, ಇದು ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ಇರುವಂತ ಮಾತುಕತೆ ಅಲ್ಲ. ಈ ಸುಳ್ಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಈಗ ಹೋಗ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರೈಸ್ ಜಾಸ್ತಿ ಆಯಿತು ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನೋದಾದ್ರೆ ಬೇರೆ ಎಲ್ಲ ಮೆಟ್ರೋ ಪ್ರೈಸ್ಗಳು ಜಾಸ್ತಿ ಆಗಬೇಕು, ನಮ್ಮಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ದಾರೆ? ಇಲ್ಲೇ ನೋಡಿ, 25 ಕಿಲೋಮೀಟರ್ ಮೇಲೆ ಪ್ರಯಾಣ ಮಾಡಕ್ಕೆ ಬೆಂಗಳೂರಿನಲ್ಲಿ 95 ರೂಪಾಯಿ, ಡೆಲ್ಲಿಲಿ 64 ರೂಪಾಯಿ, ಹೈದರಾಬಾದಲ್ಲಿ 69 ರೂಪಾಯಿ, ಚೆನ್ನೈಯಲ್ಲಿ ಬರೀ 50 ರೂಪಾಯಿ, ಮುಂಬೈಯಲ್ಲಿ 80 ರೂಪಾಯಿ, ಕಲ್ಕತ್ತಾದಲ್ಲಿ 24 ರೂಪಾಯಿ, ಲಕ್ನೋ 60 ರೂಪಾಯಿ, ಕೊಚ್ಚಿಲಿ 60 ರೂಪಾಯಿ. ಕೇಂದ್ರ ಸರ್ಕಾರ ಮಾಡಿದ್ರೆ ಇದೆಲ್ಲವೂ ಒಂದೇ ಆಗ್ಬೇಕಲ್ಲ, ಎಲ್ಲಾ ಕಡೆನೂ ಒಂದೇ ರೀತಿ ಏರಿಕೆ ಆಗ್ಬೇಕಲ್ಲ. ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಅಥವಾ ಬೆಂಗಳೂರಿಗೆ ಮಾತ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ ಮೋದಿ ಅವರು ಬೆಂಗಳೂರು ಮೆಟ್ರೋ ದರವನ್ನು ಮಾತ್ರ ಜಾಸ್ತಿ ಮಾಡ್ತಾರೆ ಅನ್ನೋದಾದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ. ಇಲ್ಲೇ ನಮಗೆ ನಾಳೆ ಚುನಾವಣೆ ಇಲ್ಲ, ಕಲ್ಕತ್ತಾದಲ್ಲಿ ಚುನಾವಣೆ ಇದೆ 2 ತಿಂಗಳಲ್ಲಿ, ಅಲ್ಲಿಗೆ ನಾವು ಏರಿಸ್ತಿದ್ವಿ. ಕಲ್ಕತ್ತಾದಲ್ಲಿ ಯಾಕೆ 50 ಕಿಲೋಮೀಟರ್ ಇದೆ, ಬೆಂಗಳೂರಿನಲ್ಲಿ 95 ಇರಬೇಕಾದ್ರೆ? ಚೆನ್ನೈಯಲ್ಲಿ 2-3 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಕೆಟ್ಟ ಹೆಸರು ಬರಲಿ ರಾಜ್ಯ ಸರ್ಕಾರಕ್ಕೆ ಅಂತ ಕೇಂದ್ರ ಸರ್ಕಾರ ಏರ್ಸೋದಾಗಿದ್ದಿದ್ರೆ ಚೆನ್ನೈಯಲ್ಲೂ ಕೂಡ ಏರ್ಸಿರ್ತಿದ್ವಿ. ಚೆನ್ನೈಯಲ್ಲಿ ಯಾಕೆ 50 ರೂಪಾಯಿ ಇದೆ? ಯಾರಿಗೆ ಸುಳ್ಳು ಹೇಳ್ತೀರಿ ಸರ್? ಜನ ನಿಮ್ಮನ್ನು ನಂಬ್ತಾ ಇಲ್ಲ. ಇವತ್ತು ಈ ಡ್ರಾಮಾ ನಿಲ್ಸಿ. ನೀವಿದು ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವಿಷ್ಟೇ ಮನವಿ ಮಾಡಿರೋದು, ರಾಜ್ಯ ಸರ್ಕಾರದಿಂದ ಈ ದರ ಏರಿಕೆ ಮಾಡೋದಿಕ್ಕೆ ನಿಮ್ಮ ಹತ್ರ ಪರಿಷ್ಕರಣೆಗೆ ಪ್ರಸ್ತಾಪ ಬಂತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅದನ್ನ ಹೋಲ್ಡ್ ನಲ್ಲಿ ಇರಬೇಕು. ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮತ್ತೆ ಮಾಡಿ ಅಂತ ನಿಮಗೆ ಪ್ರಸ್ತಾಪ ಕೊಟ್ಟರು ಅಂತಂದ್ರೆ ತಕ್ಷಣದಲ್ಲಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದೀವಿ. ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಪತ್ರ ಬರೀಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಲ್ಲ. ನಾಳೆ ಕೂಡ ನಾನು ಮೆಟ್ರೋ ಸ್ಟೇಷನ್ ಅಲ್ಲಿ ಕರಿ ಬ್ಯಾಂಡ್ ಹಾಕೊಂಡು ನಾನು ಅಶೋಕ್ ಅವರು ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಇವತ್ತು ಕೂಡ ಯೋಚನೆ ಮಾಡಿದ್ದೀವಿ. ನಾನು ಎಷ್ಟು ಸತಿ ಹೇಳಿ ಸರ್ ಅದನ್ನೇನೆ. ಒಂದ್ ನಿಮಿಷ
ನಾನ್ ನಿಮಗೆ ಹೇಳ್ತಾ ಇರೋದು ಅದೇನೆ, ಮಾಧ್ಯಮದವರ ಹತ್ರ ನನ್ನ ಮನವಿ ಇರೋದೇನು ಅಂತಂದ್ರೆ, ತಾವು ದಯವಿಟ್ಟು ಸತ್ಯ ಏನು ಅಂತ ಜನಕ್ಕೆ ತಿಳಿಸಿ. ಮುಖ್ಯಮಂತ್ರಿ ಹೇಳಿದ್ರು, ಉಪಮುಖ್ಯಮಂತ್ರಿ ಹೇಳಿದ್ರು ಅಂದಿದ ತಕ್ಷಣ ನಾವೆಲ್ಲ ದಡ್ರ? ನಮ್ಗೇನು ಓದಕ್ ಬರೋದಿಲ್ವಾ? 6 ತಿಂಗಳು ಕೋರ್ಟ್ ನಲ್ಲಿ ಯಾಕೆ ಬಚ್ಚಿಟ್ಟಿದ್ರು ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ? ನಿಮಗೆ ಪ್ರಾಮಾಣಿಕತೆ ಇತ್ತು ಅಂದ್ರೆ ಅದ್ರಲ್ಲಿ ಏನು ಬಚ್ಚಿಡುವಂತದ್ದು ಇಲ್ಲ ಅಂದಿದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ನೀವು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಯಾಕೆ ಪಬ್ಲಿಷ್ ಮಾಡಲಿಲ್ಲ? ನಾನು ನಿಮಗೆ ಇವತ್ತು ದಾಖಲೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಬಹಳ ಸ್ಪಷ್ಟ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ MOU ಇದೆ. ಆ MOU ಪ್ರಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗುವಂಥದ್ದು ಹೇಗೆ ಅಂತ ಅದು ಕೂಡ ಇದೆ. ಅದ್ರಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ ಏನು? ನಾನು ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೇಳ್ತಾ ಇದ್ದೀನಿ. ಟು ಮೇಕ್ ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರದ್ದೇನು? ಟು ಸೆಟ್ ಅಪ್ ಅ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ SPV ಅಕಾರ್ಡಿಂಗ್ಸ್ ಟು ದ ಮೆಟ್ರೋ ಆಕ್ಟ್. ಇವ್ರು 4 ಸತಿ ಪತ್ರ ಬರೆದ್ರಲ್ಲ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ. ಇವತ್ತು ಯಾಕೆ ಪತ್ರ ಬರೀತಾ ಇಲ್ಲ ಇವರು? ಇಷ್ಟೆಲ್ಲ ಜನ ಆಕ್ರೋಶ ಮಾಡಿದ್ರು ಕೂಡ ಯಾಕೆ ಪತ್ರ ಬರೀತಾ ಇಲ್ಲ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಕೋರ್ಟಿಗೆ ಹೋಗೋಕ್ಕಾಗತ್ತೆ, ಡೆಲ್ಲಿಗೆ ದಂಡಯಾತ್ರೆ ತಗೊಂಡು ಹೋಗೋಕ್ಕಾಗತ್ತೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ 15 ಲಕ್ಷ ಜನ ಬೆಂಗಳೂರಲ್ಲಿ ಮೆಟ್ರೋಲ್ ಓಡಾಡ್ತಾ ಇದ್ದಾರೆ. ನಿಮಗೆ ಇಷ್ಟೊಂದು ಸಮಸ್ಯೆ ಇದೆ ಮೆಟ್ರೋ ಇಂದಾಗಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ನಿಮ್ಗೊಂದು ಪೊಲಿಟಿಕಲ್ ಅಸ್ತ್ರ ಅಲ್ವಾ ಇದು? ಮೋದಿ ಅವರನ್ನ ಬೈಯಕ್ಕೆ ತಗೊಂಡೋಗಿ ಇಲ್ಲಿಂದ ಒಂದು ಡೆಲಿಗೇಷನ್ ಕರ್ಕೊಂಡೋಗಿ ಡೆಲ್ಲಿಗೆ ಮೋದಿ ಅವ್ರ ವಿರುದ್ಧ ಹೋರಾಟ ಮಾಡಿ. ಡೆಲ್ಲಿಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್, ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ನ ಮೀಟ್ ಮಾಡಿ. ಯಾಕೆ ಆ ಡ್ರಾಮಾ ಮಾಡಲ್ಲ? ಅದು ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇಲ್ಲ? ಇಲ್ಲಿ ಯಾಕೆ ಡ್ರಾಮಾ ಮಾಡ್ತಾ ಕೂತಿದ್ದೀರಾ? ನಾನು ಅದನ್ನೇ ಹೇಳ್ತಾ ಇರೋದು ಸರ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು, ಅವ್ರಿಗೆ ಈ ದಾಖಲೆಗಳನ್ನು ತಗೊಂಡೋಗಿ ಕೇಳಿ. ಯಾಕೆ ಈ ರೀತಿ ಜನಕ್ಕೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳಿ ಅವರಿಗೆ. ಈ ರೀತಿ ಬೆಂಗಳೂರಿನ ಜನ, ಈ ಮೆಟ್ರೋಲ್ ಪ್ರಯಾಣ ಮಾಡುವಂತ ಪ್ರತಿಯೊಂದು ನಾಗರಿಕರು, ಅವ್ರ ಕುಟುಂಬ ಈ ರಾಜ್ಯ ಸರ್ಕಾರವನ್ನ ಕ್ಷಮಿಸೋದಿಲ್ಲ. ಎಷ್ಟು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಜನಕ್ಕೆ? ಇದ್ರ ವಿರುದ್ಧ ನಾವು ಜನಜಾಗೃತಿಯನ್ನ ನಾವು ಕಟ್ತೀವಿ. ನೀವು ಪತ್ರ ಬರೀಲೇಬೇಕು ಕೇಂದ್ರ ಸರ್ಕಾರಕ್ಕೆ. ಒಂದ್ ನಿಮಿಷ ಸರ್, 1 ವರ್ಷದಿಂದ ನಾನೇ 8 ಪತ್ರ ಬರೆದಿದ್ದೀನಿ. ಎಷ್ಟು ಸತಿ ಬರ್ದಿದ್ದಾರೆ ಮುಖ್ಯಮಂತ್ರಿಗಳು? ಒಂದ್ ನಿಮಿಷ, ನಾನು ನಿಮಗೆ ಒಂದ್ ನಿಮಿಷ ಬ್ರದರ್. ಕಳೆದ 8 ತಿಂಗಳಿಂದ ಮೆಟ್ರೋ ಆಫೀಸಲ್ಲಿ ನಾನು ಹೋರಾಟ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಈಗ ಕೇಂದ್ರ ಸರ್ಕಾರ ಇವರಿಗೆ ತೊಂದರೆ ಕೊಟ್ಟಿದ್ರೆ ಕೇಂದ್ರದಲ್ಲಿ ಬಂದು ಹೋರಾಟ ಯಾಕೆ ಮಾಡಲಿಲ್ಲ ಇವರು? ನಾನು 8 ಸತಿ ಪತ್ರ ಬರೆದಿದ್ದೀನಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮರು ಸ್ಥಾಪನೆ ಮಾಡಿ ಅಂತ. ನಾನು ಮುಖ್ಯಮಂತ್ರಿ ಅಲ್ಲ ರಾಜ್ಯದ್ದು, ಅವ್ರು ಬರಿಬೇಕಾಗಿರೋದು. ಅವ್ರು ಯಾಕೆ ಬರ್ದಿಲ್ಲ? 8 ತಿಂಗಳಾದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಬರ್ದಿಲ್ಲ? ನಾನು ಕೋರ್ಟ್ಗೆ ಹೋದೆ ಹೋರಾಟ ಮಾಡೋದಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಪಬ್ಲಿಕ್ ಮಾಡಿ ಅಂತ. ಇವ್ರು ಯಾಕೆ ಪಬ್ಲಿಕ್ ಮಾಡಲಿಲ್ಲ? ಉತ್ತರ ಕೊಡ್ಲಿ ಅವರು. ನಾವೇನು ಅನಕ್ಷರಸ್ತ್ರ? ಏನ್ MOU ಏನಿದೆ ಅಂತ ಓದಕ್ ಬರ್ದಲ್ಲೇ ಇರೋದು, ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನಿದೆ ಅಂತ ಹೇಳಿ ಅರ್ಥ ಆಗ್ದಲ್ಲೇ ಇರೋದಕ್ಕೆ ನಾವೇನ್ ದಡ್ರ? ಇಲ್ಲ ಸರ್, ಇಲ್ಲ. ಸರ್, ನಾವು ಕೋರ್ಟಲ್ಲಿ ಪತ್ರ ಏನು ಪಿಟಿಷನ್ ಹಾಕಿದ್ದು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಪಬ್ಲಿಕ್ ಮಾಡಿ ಅನ್ನೋ ಒಂದೇ ಪ್ರೇಯರ್ ಮೇಲೆ ಕೋರ್ಟ್ ಆದೇಶ ಕೊಡ್ತು. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಆಯಿತು. ಕೋರ್ಟ್ಗೂ ಇದಕ್ಕೂ ಈಗ ಸಂಬಂಧ ಇಲ್ಲ. ನಾನು ಆಗ್ಲೇ ಹೇಳಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ MOU ಇದೆ. ಆ MOU ಪ್ರಕಾರ ರಾಜ್ಯದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ಕೇಂದ್ರದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ. ರಾಜ್ಯದ ರೆಸ್ಪಾನ್ಸಿಬಿಲಿಟಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸುವಂಥದ್ದು, ಪೀರಿಯಾಡಿಕ್ ಫೇರ್ ರಿವಿಷನ್ ಮಾಡಿಸುವಂಥದ್ದು, ಅದನ್ನ ಅವ್ರು ಮಾಡಬೇಕು. ಕೇಂದ್ರ ಸರ್ಕಾರ ಯಾವಾಗ ಮಾಡ್ಬೋದು? MOU ಏನಂತ ಇದೆ? MOU ಬಹಳ ಸ್ಪಷ್ಟವಾಗಿದೆ. ಟು ಸೆಟ್ ಅಪ್ ದ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದಿ SPV ಇನ್ ಅಕಾರ್ಡೆನ್ಸ್ ವಿತ್ ದ ಮೆಟ್ರೋ ಆಕ್ಟ್ ಅಂತ ಇದೆ. ಇದು ಒಂದು ವ್ಯವಸ್ಥೆ ಪ್ರಕಾರ ನಡೆಯುವಂತ ಒಂದು ಸಂಸ್ಥೆ, ದೇಶ ಇದು. ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಸುವೋಮೋಟೋ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಈ ಸಮಸ್ಯೆ ಬಂದಿದ್ದೇನೆ ಇವ್ರ ಪತ್ರ ಬರೆದು 4 ಸತಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಬರ್ದಿದ್ರಿಂದ ನಾನು ಮತ್ತೆ ಓದ್ತೀನಿ. ಫೇರ್ ಫಿಕ್ಸೇಷನ್ ಕಮಿಟಿ ಡಿಸ್ಕಷನ್ ಆದಾಗ ಇವ್ರು ಏನ್ ಹೇಳಿದ್ರು ಅಂತ. ಡ್ಯೂರಿಂಗ್ ದ ಡಿಸ್ಕಷನ್ suggestions were made by Government of Karnataka officials that a fair fixation is imperative
in order to reduce the financial burden on the state government. Further, officials were of the view that fares should be revised annually by applying an annual automatic fare revision formula. In fact, the Urban Development Department of State Government has been sending regular communication in this regard to BMRCL for expediting the constitution of the Fare Fixation Committee. ಮೀಡಿಯಾ ಎದುರುಗಡೆ ಬಂದು ಒಂದು ಸುಳ್ಳು ಹೇಳ್ತೀರಾ, ಕೇಂದ್ರ ಸರ್ಕಾರಕ್ಕೆ ಬೇರೆ ಇನ್ನೊಂದು ಪತ್ರ ಬರ್ತೀರಾ, ನಾಚಿಕೆ ಆಗಲ್ವಾ ನಿಮಗೆ? ಯಾರ ದುಡ್ಡಲ್ಲಿ ಇವತ್ತು ಮೆಟ್ರೋ ನಡೀತಾ ಇದೆ? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಜನರ ತೆರಿಗೆ ದುಡ್ಡಿಂದ ನಡೀತಾ ಇರುವಂಥದ್ದು ಇದು. ಈ ತರ ನಿಮಗೆ ಸ್ಪಷ್ಟವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಸತ್ಯ ಜನ ಬರೆದ್ರು ಕೂಡ, ನಿಮ್ಮ ಅಧಿಕಾರಿಗಳು ಬರೆದ್ರು ಕೂಡ ಮೀಡಿಯಾ ಎದುರುಗಡೆ ಬಂದು ಸುಳ್ಳು ಹೇಳ್ತೀರಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ತಿಂತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಎನ್ನುವಂಥ ಆಗ್ರಹವನ್ನ ಮಾಡಬೇಕಾಗಿದೆ. ಇದೊಂದೇ ಮಾರ್ಗ ಇರುವಂಥದ್ದು. ನಿಮ್ಮಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಇಷ್ಟೇನೆ. ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಸಾಮಾನ್ಯ ಜನರ ಧ್ವನಿಯಾಗಿ ನೀವು ಈ ಇಶ್ಯೂನ 1 ವರ್ಷ ಸತತವಾಗಿ ನೀವು ಈ ಇಶ್ಯೂನ ರೈಸ್ ಮಾಡಿಟ್ಟಿದ್ದೀರಿ, ಜೀವಂತಿಕೆ ಕೊಟ್ಟಿದ್ದೀರಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ಇವತ್ತು ನಾವು ಕೊಟ್ಟಿರುವಂಥ ದಾಖಲೆಗಳನ್ನ ಸಾರ್ವಜನಿಕ ವಲಯದಲ್ಲಿ ಸತ್ಯ ಏನು ಅನ್ನೋದನ್ನ ತೋರಿಸಿ. ಇವರು ಹೇಳಿರೋ ಸುಳ್ಳನ್ನೆಲ್ಲ ತಾವು ನಂಬೋದಿಕ್ಕೆ ಜನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಜನರಿಗೆ ಸತ್ಯ ಏನು ಅನ್ನೋದನ್ನ ತಿಳಿಸಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಒತ್ತಾಯವನ್ನ ಮಾಧ್ಯಮದವರು ಜನರ ಧ್ವನಿಯಾಗಿ ಮಾಡಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಈಗ ನಾವು ಮಾಡ್ತಾ ಇರೋದು ಇದು ಕೆಲಸ ಅಲ್ವಾ? ಒಂದ್ ನಿಮಿಷ ಅಲ್ಲ, ನಾನು ಏನೇನ್ ಮಾಡ್ಬೇಕು ಹೇಳಿ ಸರ್. ಒಂದ್ ನಿಮಿಷ ನಾನು ನಿಮಗೆ ಕೇಳ್ತಾ ಇರೋದು ಹೇಳಿ. ಸರ್ ಇದು ಒಂದ್ ನಿಮಿಷ, ಈ ಸರ್ಕಾರ ಇಂಥ ಮಾನಗಟ್ಟಿರೋ ಸರ್ಕಾರ ಅಂತಂದ್ರೆ, ಜನರು ನೋವನ್ನು ಅರ್ಥ ಮಾಡ್ಕೊಳಕ್ ಆಗ್ದಲೇ ಇರೋ ಸರ್ಕಾರ ಅಂತಂದ್ರೆ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ಕಾಯ್ತಾ ಇದೀವಿ ಈ ಸರ್ಕಾರ ನಾಚೆ ಆಗ್ತಾರೆ ಜನ ಅಂತ ಕಾಯ್ತಾ ಇದೀವಿ. ಒಬ್ಬ ಸಂಸದನಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದು ನಮ್ಮ ಜವಾಬ್ದಾರಿ. ಮಾತನಾಡಿದ್ದೀನಿ. ಕೇಂದ್ರದ ಮಂತ್ರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ಆಗ್ರಹ ಮಾಡೋದಾಗಿದೆ, ಅದನ್ನ ಬಾರಿ ಮಾಡಿದ್ದೀನಿ. ಮೆಟ್ರೋ ಆಫೀಷಿಯಲ್ಸ್ ಗಳನ್ನ ಮೀಟ್ ಮಾಡಿ ಇಲ್ಲಿ ಗಲಾಟೆ ಮಾಡಿದೀವಿ. ಕೋರ್ಟ್ಗೆ ಹೋಗಿ ಹೊಡೆದಾಡಿದ್ದೀನಿ. ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡಿದ್ದೀನಿ. ನಿನ್ನೆ ಮೊನ್ನೆ ಇವತ್ತು 2 ದಿವಸದಿಂದ ಕೇಂದ್ರದ ಮಂತ್ರಿಗಳನ್ನ ಹೋರಾಟ ಮಾಡ್ತಾ ಇದ್ದೀವಿ. ಉಪಮುಖ್ಯಮಂತ್ರಿಗಳನ್ನ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ, ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರು ಸಂಸದರು ಇನ್ನೇನ್ ಮಾಡಬೇಕು ಸರ್? ಎಲ್ಲಾ ವಿಷಯ ಕೋರ್ಟ್ ನಲ್ಲಿ ಬಗೆಹರಿಯುವಂತದ್ದಲ್ಲ, ಸಾರ್ವಜನಿಕರಲ್ಲೂ ಕೂಡ ಬಗೆಹರಿಯುವಂತ ಕೆಲಸಗಳಾಗಬೇಕಾಗಿದೆ. ಸತ್ಯ ಏನು ಅಂತ ಜನಕ್ಕೆ ತಿಳಿಸಬೇಕಾಗಿದೆ. ಆ ಕೆಲಸ ಮಾಡ್ತಾ ಇದ್ದೀವಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸತ್ಯ ಏನು ಅನ್ನೋದನ್ನ ಜನಕ್ಕೆ ತಿಳಿಸುವಂತ ದಯವಿಟ್ಟು ಪ್ರಯತ್ನ ಮಾಡಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಈ ದಾಖಲೆಗಳನ್ನು ಮುಂದಿಟ್ಟು ಸುಳ್ಳು ಹೇಳೋದನ್ನ ನಿಲ್ಲಿಸಿ ಅಂತ ಹೇಳಿ ಆಗ್ರಹ ಮಾಡಿ. ಧನ್ಯವಾದ.